ಈ ಒಂದು ಟೈಮಿಂಗು ಎಷ್ಟು ಖರಾಬ್ ಇದೆ ಹೇಳ್ಬೇಕಾರೆ. ಈ ಕನ್ನಡ ಟೆಕ್ ಎಡಿಟ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಈ ರೀತಿ ಒಂದು ಟೈಮಿಂಗ್ ಬರಬಾರ್ದಾಯಿತು, ಇಷ್ಟು ಖರಾಬ್ ಆಗಿರ್ಬೋದು. ಯಾಕಪ್ಪ ಹೇಳ್ಬೇಕಾರೆ, ಈ ಕನ್ನಡ ಟೆಕ್ ಎಡಿಟ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ ನೋಡಿದ್ರೆ ನನಗೆ ಯಾವ ರೀತಿ ಅನಿಸ್ತದೆ, ನನ್ನ ಚಾನಲ್ ನಾನು ನೋಡಿದ್ರೆ ತುಂಬ ಬೇಜಾರಾಗ್ತಾ ಇದೆ ಹೇಳ್ಬೇಕಾರೆ. ಈ ರೀತಿ ಟೈಮಿಂಗ್ ನಾನು ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏನಪ್ಪ ಹೇಳ್ಬೇಕಾರೆ, ಯೂಟ್ಯೂಬ್ನಲ್ಲಿ ಒಂದು ಅಂದರೆ ಯೂಟ್ಯೂಬ್ನಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಅಂದರೆ ದೊಡ್ಡ ಪ್ರಾಬ್ಲಮ್ ನಡೀತಿದೆ. ಆ ಒಂದು ಪ್ರಾಬ್ಲಮ್ ಈ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ಮೇಲ್ಗಡೆ ನಡೀತಾ ಇದೆ. ನನಗೆ ಈ ರೀತಿ ಒಂದು ಪ್ರಾಬ್ಲಮ್ ಬಂದಿದೆ. ಯಾಕೆ ಏನು ತುಂಬ ಇದು ಅನಿಸ್ತಿದೆ. ಯಾಕಂದ್ರೆ ಹೇಳ್ಬೇಕಾರೆ ಯೂಟ್ಯೂಬ್ನಲ್ಲಿ ಈ ರೀತಿ ಒಂದು ಪ್ರಾಬ್ಲಮ್ ಆ್ಯಕ್ಚುಲಿ ಉಂಟು. ಆಲ್ಮೋಸ್ಟ್ ತುಂಬ ಜನ ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಬಂದಿದೆ ಈ ಒಂದು ಪ್ರಾಬ್ಲಮ್. ಅದೇನಪ್ಪ ಪ್ರಾಬ್ಲಮ್ ಅಂತ ಹೇಳ್ಬೇಕ್ರೆ, ಮೊದಲೇ ಎಲ್ಲ ನಮ್ಮ ಕನ್ನಡ ಟೆಕ್ ಎಡಿಟ್ಸ್ ಫ್ಯಾನ್ ಮೆಂಬರ್ಸ್ ಆಗಿದ್ದು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ನನಗೆ, ಈ ರೀತಿ ಒಂದು ಪ್ರಾಬ್ಲಮ್ಮು ನಮ್ಮಂಥ ನ್ಯೂ ಯೂಟ್ಯೂಬರ್ಸ್ ಮೇಲೆ ಯೂಟ್ಯೂಬ್ದವ್ರು ಬರ್ಬೇಕು ಅಂದರೆ ಈ ರೀತಿ ಯೂಟ್ಯೂಬ್ ಪ್ರಾಬ್ಲಮ್ ಬರಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು ಯೂಟ್ಯೂಬ್ದವ್ರ ಹತ್ತಿರ ಇದೆ. ನಮ್ಮ ಹತ್ತಿರ ಯಾವುದೇ ರೀತಿ ಒಂದು ಸೊಲ್ಯೂಷನ್ ಇಲ್ಲ ಈ ಒಂದು ಪ್ರಾಬ್ಲಮ್ಗೆ. ಏನಪ್ಪ ಪ್ರಾಬ್ಲಮ್ ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಹೇಳ್ತೇನೆ, ಯಾರು ಕೂಡ ವಿಡಿಯೋ ಇಂಪಾರ್ಟೆಂಟ್ ನೀವು ಈ ಒಂದು ವಿಡಿಯೋ ಮಿಸ್ ಮಾಡಿದ್ರೆ ನೀವು ಇಂಪಾರ್ಟೆಂಟ್ ನೀವು ನೋಡಲೇಬೇಕು. ಯಾಕಪ್ಪ ಅಂದರೆ ಈ ಒಂದು ಯೂಟ್ಯೂಬ್ ಸೀಡೋ ನನ್ನೊಂದು ಲಾಸ್ಟ್ ವಿಡಿಯೋ ಆಗಿರಬೇಕು. ಅಂದರೆ ಈ ಒಂದು ವಿಡಿಯೋ ನನ್ನೊಂದು ಯೂಟ್ಯೂಬ್ ಸೀಡೋ ಲಾಸ್ಟ್ ವಿಡಿಯೋ ಅಂತ ಹೇಳ್ಬೋದು. ಯಾಕಪ್ಪ ಹೇಳ್ಬೇಕಾರೆ, ನಾನು ನಿಮಗೆ ಮೊದಲು ನೋಟ್ಟು ಸರಿಯಾಗಿ ಮೊಬೈಲ್ ಸ್ಕ್ರೀನ್ ಅಂದರೆ ತೋರಿಸ್ಬಿಡ್ತೀನಿ. ನನಗೆ ಈ ರೀತಿ ಒಂದು ಪ್ರಾಬ್ಲಮ್ ಯಾವೊಬ್ಬ ಯೂಟ್ಯೂಬರ್ಸ್ ಕೂಡ ಶೇರ್ ಮಾಡಲ್ಲ. ಏನಪ್ಪ ಪ್ರಾಬ್ಲಮ್ ಅಂತ ನನಗೆ ಹೇಳ್ತೀರಿ. ಆ್ಯಕ್ಚುಲಿ ನೀವು ನನ್ನೊಂದು ವಿಡಿಯೋ ನೋಡುವಾಗ ನಿಮಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಒಂದು ಅಡ್ವರ್ಟೈಸ್ ಅನ್ನೋದು ಪ್ಲೇ ಆಗುತ್ತೆ, ಅಂದರೆ ಯಾಡ್ಸ್ ಅನ್ನೋದು ಪ್ಲೇ ಆಗುತ್ತೆ. ಆದರೆ ಬಟ್ ಈ ಯಾಡ್ಸ್ ಅನ್ನೋ ಒಂದು ಈ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಆಗ್ತಾ ಇಲ್ಲ, ಸರಿಯಾಗಿ ಪ್ಲೇ ಆಗ್ತಲ್ಲ. ಈ ಒಂದು ಪ್ರಾಬ್ಲಮ್ ಆ್ಯಕ್ಚುಲಿ ನಿಮಗೆ ಹೇಳ್ತಾನೆ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಪ್ರಾಬ್ಲಮ್ ನಡೀತಿದೆ. ಈ ಒಂದು ಪ್ರಾಬ್ಲಮ್ 0 ಸಬ್ಸ್ಕ್ರೈಬರ್ಸ್ ಅಂದರೆ ಈಗ ಚಾನಲ್ ಯಾರ್ದೆಲ್ಲ ಮೌಂಟೇಶನ್ ನಾನೀಗ ಅವರಿಂದ ಹಿಡಿದು ಮಿಲಿಯನ್ ರೀತಿ ಸಬ್ಸ್ಕ್ರೈಬರ್ಸ್ ಇದ್ದವ್ರಿಗೆ ಕೂಡ ಈ ಒಂದು ಪ್ರಾಬ್ಲಮ್ ನಡೀತಿದೆ. ಆ್ಯಕ್ಚುಲಿ ನನಗೆ ಮೊದಲೇ ಮುಟ್ಟು ಸರಿಯಾಗಿ ₹5 ತೋರಿಸ್ತೀನಿ. ಏನಲ್ಲ, ಜಸ್ಟ್ ನನಗೆ ಈಗ ಮೊದಲೇ ಮುಟ್ಟು ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಜಸ್ಟ್ ಏನಲ್ಲ, ನಾನು ಏನು ಮಾಡ್ತೀನಿ, ವಾಪಸ್ ಕ್ರೋಮ್ ಓಪನ್ ಮಾಡ್ತೀನಿ. ನಾನು ಅನಾಲಿಟಿಕ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಭಯ ಪಡೋದಿಲ್ಲ. ನಾನು ನಿಮಗೆ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಮುಚ್ಚು ಮನೆ ಮಾಡ್ತಾಯಿಲ್ಲ. ಇಷ್ಟು ಸೆಕೆ, ಇಷ್ಟು ಬೆವರು ಬರ್ತಾಯಿದೆ, ಇದರಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಈ ಪ್ರಾಬ್ಲಮಿಗೆ ಗೊತ್ತಾಗಬೇಕು. ಈ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ಏನು ಪ್ರಾಬ್ಲಮ್ ನಡೀತಿದೆ ನಿಮ್ಗೆ ಗೊತ್ತಾಗಿರಬೇಕು. ಎಲ್ಲರಿಗೂ ಗೊತ್ತಾಗಿರ್ಬೇಕು. ನಾನು ಪಡ್ತಾರಂಥ ಕಷ್ಟ ನಿಮಗೆ ಗೊತ್ತಾಗಿರ್ಬೇಕು. ಇಲ್ಲಿ ನೋಡ್ಕೊಳ್ಳಿ, ನನ್ನ ಚಾನಲ್ ಅನಾಲಿಟಿಕ್ಸ್ ತೋರಿಸ್ತೀನಿ. ನಾನು ನಿಮಗೆ ನೋಡ್ಕೊಳ್ಳೋ ಅನಾಲಿಟಿಕ್ಸ್ ನಾನು ನಿಮಗೆ ತೋರಿಸ್ತೀನಿ. ಲೈಫ್ ಟೈಮ್ ಅನಾಲಿಟಿಕ್ಸ್ ತೋರಿಸ್ತಾ ಇರ್ತೀನಿ. ನೋಡ್ಕೊಳ್ಳಿ, ಈಗ ನೀವು ನೋಡ್ಕೊಳ್ಳಿ, ನನ್ನೊಂದು ಯೂಟ್ಯೂಬ್ ಚಾನಲ್ ಅರ್ನಿಂಗ್ ಕೂಡ ನೋಡ್ತಾ ಇರ್ತಾರೆ, ವ್ಯೂಸ್ ನೋಡ್ತಾರೆ. ಟೋಟಲ್ ಆಗಿ ನನಗೆ 7 ಮಿಲಿಯನ್ ವ್ಯೂಸ್ ಬಂದಿದೆ. ಸಡನ್ನಾಗಿ ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಏನು ಪ್ರಾಬ್ಲಮ್ ನಡೀತಿದೆ ನೋಡ್ಕೊಳ್ಳಿ. ವ್ಯೂಸ್ ಅನ್ನೋದು ನೋಡ್ಕೊಳ್ಳಿ ಯಾವ ರೀತಿ ಡೌನ್ ಆಗಿದೆ. ಯೂಟ್ಯೂಬ್ನಲ್ಲಿ ವ್ಯೂಸ್ ಅನ್ನೋದು ಡೌನ್ ಇದೆ. ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದರೆ ಅರ್ನಿಂಗ್ ಅನ್ನೋದು ತುಂಬ ಡೌನ್ ಆಗಿದೆ. ಯಾಕಂದ್ರೆ ಹೇಳ್ಬೇಕ್ರೆ, ಯಾವ ಒಬ್ಬ ಲಾಂಗ್ ವಿಡಿಯೋ ಯೂಟ್ಯೂಬ್ ಕ್ರಿಯೇಟರ್ಸ್ ಇರಲಿ, ಅವರೊಂದು ಯೂಟ್ಯೂಬ್ಸರಿಗೆ ಜಾಸ್ತಿ ಯೂಟ್ಯೂಬ್ದವರು ನಿಮಗೆ ಯಾಡ್ಸ್ ಪ್ಲೇ ಆಗ್ತಾ ಇಲ್ಲ, ಯಾಡ್ಸ್ ರನ್ ಮಾಡ್ತಾ ಇಲ್ಲ. ಈಗ ಆ್ಯಕ್ಚುಲಿ ನಾನು ವಿಡಿಯೋ ನೋಡುವಾಗ ಕೆಲವೊಬ್ಬರಿಗೆ ಯಾಡ್ಸ್ ಪ್ಲೇ ಆಗಿರುತ್ತೆ, ಇನ್ನು ಕೆಲವೊಂದಿಷ್ಟು ಜನರಿಗೆ ಯಾಡ್ಸ್ ಪ್ಲೇ ಆಗ್ತಾ ಇರಲ್ಲ. ಇದು ಯೂಟ್ಯೂಬ್ನಲ್ಲಿ ತುಂಬ ಪ್ರಾಬ್ಲಮ್ ನಡೀತಿದೆ. ನನಗೊಬ್ಬನಿಗೆ ಅಲ್ಲ, ನಮ್ಮಂಥ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಇದರಿಂದ ಏನಾಗುತ್ತೆ, ಯೂಟ್ಯೂಬ್ನಲ್ಲಿ ಜಾಸ್ತಿ ಅರ್ನ್ ಮಾಡೋಕ್ಕಾಗಲ್ಲ. ಯೂಟ್ಯೂಬ್ನಲ್ಲಿ ದುಡ್ಡು ಬರಲ್ಲ, ಜಾಸ್ತಿ ದುಡ್ಡು ಸಿಗಲ್ಲ. ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್, ದುಡ್ಡಿಗಿಂತ ಮೇನ್ ಇಂಪಾರ್ಟೆಂಟ್ ಅಂದರೆ ಯೂಟ್ಯೂಬ್ನಲ್ಲಿ ವ್ಯೂಸ್ ಚೆನ್ನಾಗಿ ಬರ್ತಾಯಿಲ್ಲ. ಇನ್ನು ನೋಡ್ಕೊಳ್ಳೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಅರ್ನಿಂಗ್ ಎಲ್ಲ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟ್ ನಿಮಗೆಲ್ಲ ತೋರಿಸ್ತೀನಿ. ನಾನು ನಿಮಗೆ ಯಾವ ರೀತಿ ಅರ್ನಿಂಗ್ ಆಗ್ತಿದೆ ಏನು ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ನೋಡ್ಕೊಳ್ಳಿ, ಜಸ್ಟ್ ನಾನು ಈಗ ಬ್ಯಾಕ್ ಬಂದು ತೋರಿಸ್ತೀನಿ ನೋಡಿ. ಅನಾಲಿಟಿಕ್ಸ್ ನೋಡಿ, ನಾನು ಅರ್ನಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಒನ್ ಡೇಗೆ ಎಷ್ಟು $1 ಬರ್ತಿದೆ ನೋಡ್ಕೊಳ್ಳಿ. ನೀವೇನು ನೋಡ್ಕೊಳ್ಳಿ, $2 ಬರ್ತಿದೆ, ಕೇವಲ $2. ಇದು ಕೇವಲ ಒಂದು ದಿನಕ್ಕೆ ಬರೋದು $2. ನೀವು ನೋಡ್ತಾ ಇದ್ದಾರಲ್ಲ, ಕೇವಲ ಒಂದು ದಿನಕ್ಕೆ $2. ಮೊದಲು ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಎಷ್ಟು ಬರ್ತಿತ್ತು ನೋಡಿ, ನೀವೇ ನೋಡ್ಕೊಳ್ಬೋದು. $2, $4ವರೆಗೆ ಆರಾಮಾಗಿ $3 ಆರಾಮಾಗಿ ಬರ್ತಿತ್ತು ನೋಡಿ. ನೀವೇ ನೋಡಿ, ನಾನು ನಿಮ್ಮ ಮುಂದೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. $5 ಮ್ಯಾಕ್ಸಿಮಮ್ ನೋಡ್ಕೊಳ್ಬೋದು. ಯಾವ ರೀತಿ ಪ್ರಾಬ್ಲಮ್ ನಡೀತಿದೆ. ಈಗ ಸರ್ ನಾನು ನಿಮಗೆ 28 ಡೇಸಲ್ಲಿ ತೋರಿಸ್ತೀನಿ ನೋಡಿ. ಲಾಸ್ಟ್ 28 ಅಂದರೆ 1 ಮಂತಲ್ಲಿ ಎಷ್ಟು $1 ಬರ್ತಿದೆ ನೀವೇ ನೋಡ್ಕೊಂಡು ನಿಮ್ಮ ಮುಂದೆ ತೋರಿಸ್ತೀನಿ ನೋಡಿ. $1 ನೋಡ್ಕೊಳ್ಳಿ, $1 ಕೂಡ ಬಂದಿಲ್ಲ ಒಮ್ಮೊಮ್ಮೆ. ನೀವೇ ನೋಡ್ಕೊಳ್ಳಿ, ಡ್ರಾಪ್ ಯಾವ ರೀತಿ ಲೋ ಇದೆ ನೀವೇ ನೋಡ್ಕೊಳ್ಳಿ. ಜಸ್ಟ್ ನೋಡ್ಕೊಳ್ಳಿ ನೋಡಿ, $1 ನೋಡಿ ಯಾವ ರೀತಿ ಡ್ರಾಪ್ ಲೋ ಅಂದರೆ ಲೋ ಇದೆ ತೆಳಗಡೆ. ನೀವೇ ನೋಡ್ಕೊಳ್ಳಿ, ನಿಮ್ಗೆ ಕಾಣ್ತಾ ಇದೆಯಾ ನೋಡಿ. ನಾನು ನಿಮ್ಗೆ ಯಾವುದೂ ಮುಚ್ಚುಮುನೆ ಮಾಡ್ತಾ ಇಲ್ಲ. ನೋಡ್ಕೊಳ್ಳಿ ಯಾವ ರೀತಿ ಡ್ರಾಪ್ ಏನಿದೆ ನೋಡ್ಕೊಳ್ಳಿ. ನೀವೇನು ಪ್ರತಿಯೊಂದು ಕಡೆ ನೀವು ನೋಡ್ಕೊಳ್ಳಿ. ಈ ರೀತಿ ಪ್ರಾಬ್ಲಮ್ ನಡೀತಿದೆ ಯೂಟ್ಯೂಬಲ್ಲಿ. ಆ್ಯಕ್ಚುಲಿ ಬಿಟ್ಟು 7 ಡೇಸ್ ನಾನು ನಿಮಗೆ ಅನಾಲಿಟಿಕ್ಸ್ ಕೂಡ ತೋರಿಸ್ತೀನಿ ನೋಡಿ. ಜಸ್ಟ್ ವೇಟು, ಈಗ ನಾನು ನಿಮಗೆ 7 ಡೇಸ್ ಕೂಡ ತೋರಿಸ್ತೀನಿ. ತುಂಬ ಸಿಂಪಲ್, 7 ಡೇಸ್ ಕೂಡ ನಾನು ನಿಮಗೆ ಅನಾಲಿಟಿಕ್ಸ್ ತೋರಿಸ್ಬಿಡ್ತೀನಿ. ಈ ರೀತಿ ಪ್ರಾಬ್ಲಮ್ ಆಗೋ ಕಾರಣಕ್ಕೋಸ್ಕರ ನನಗೆ ಅನಿಸ್ಬಿಡ್ತದೆ, ಯೂಟ್ಯೂಬ್ ಸವಾಸನೆ ಸಾಕು. ಯೂಟ್ಯೂಬ್ನಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸೇ ಬಿಡೋಣ. ಯೂಟ್ಯೂಬ್ ನಂಬ್ಕೊಂಡಿದ್ದೀನಿ, ನನ್ನ ಜೀವನ ಇದೆ ಅಂತ ನಾನು ನಂಬಿ ಯೂಟ್ಯೂಬಲ್ಲಿ ಬಂದಿದ್ದೀನಿ.
ನೀವು ಅನಿಸ್ತಿರ್ಬೋದು. ನೋಡ್ಕೊಳ್ಳಿ ಯಾವ ರೀತಿ ಡ್ರಾಪ್ ಬರ್ತಿದೆ ನೀವೇ ನೋಡಿ. ಅರ್ನಿಂಗ್ ಏನಾಗ್ತಾಯಿದೆ ನೋಡ್ಕೊಳ್ಳಿ ಇಲ್ಲಿ. ಹಾಂ, ನನಗೆ ಎಲ್ಲರಿಗೂ ಹೇಳ್ಬೇಕ್ರೆ 1 ಮಂತ್ ನನಗೆ ಪೇಮೆಂಟ್ ಆಗಿದೆ, 15 ಮಂತ್ ಒಂದು ಪೇಮೆಂಟ್ ಆಗಿಲ್ಲ, 1 ಮಂತ್ ನನಗೆ ಪೇಮೆಂಟ್ ಆಗಿಲ್ಲ ಯೂಟ್ಯೂಬ್ನಲ್ಲಿ. ಯಾವ ಒಂದು ಕಾರಣಕ್ಕೋಸ್ಕರ ಚೆನ್ನಾಗಿ ವ್ಯೂಸ್ ಬಂದಿಲ್ಲ, ಚೆನ್ನಾಗಿ ಅರ್ನಿಂಗ್ ಆಗಿಲ್ಲ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಪ್ರಾಬ್ಲಮ್ ಆ್ಯಕ್ಚುಲಿ ಉಂಟು ಯೂಟ್ಯೂಬ್ನಲ್ಲಿ. ಏನಾಗ್ತಿದೆ, ನಮ್ಮೊಂದು ಯೂಟ್ಯೂಬ್ಸ್ಗೆ ಜಾಸ್ತಿ ಅಂದರೆ ಏನು ಅಡ್ವರ್ಟೈಸ್ ಪೇ ಮಾಡ್ತಾ ಇಲ್ಲ, ಅಂದರೆ ಅಡ್ವರ್ಟೈಸ್ ಯಾಡ್ಸೇ ಪ್ಲೇ ಆಗ್ತಾ ಇಲ್ಲ. ಈಗ ಯಾಡ್ಸ್ ಪ್ಲೇ ಆಗ್ತಾರೆ. ತುಂಬ ಜನ ನಾನು ನೋಡಿ ಚೆಕ್ ಮಾಡಿದ್ದೀನಿ. ಇನ್ನೊಬ್ಬ ನಮ್ಮ ಫ್ರೆಂಡ್ಸ್ ಮೊಬೈಲ್, ಎಲ್ಲರ ಮೊಬೈಲ್ ತೊಗೊಂಡು ನಾನು ಕೂಡ ನೋಡಿದ್ದೀನಿ ಯಾಡ್ಸ್ ಅನ್ನೋದು ಪ್ಲೇ ಆಗ್ತಾರೆ. ಒಬ್ರಿಗೆ ಪ್ಲೇ ಆಗುತ್ತೆ, ಒಬ್ರಿಗೆ ಆಗ್ತಾ ಇಲ್ಲ. ಯಾಕೆ? ನಾವು ಏನು ಪಾಪ ಮಾಡಿದ್ವಿ? ನಾವು ಏನಾದರೂ ತಪ್ಪು ಮಾಡಿದ್ದೀವಿ ಹೇಳಿ. ನಾನು ಏನಾದ್ರು ತಪ್ಪು ಮಾಡಿದ್ರೆ ನೀವು ಕೂಡ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ತಿಳ್ಕೋಗಿ ನನ್ನ ಚಾನ್ಸ್ ಕೊಡಿ, ತಿಳಿಸಿ ಈ ರೀತಿ ತಪ್ಪಾಗಿದೆ, ಈ ರೀತಿ ಮಾಡ್ತಾ ಇದ್ದಾನಂತ. ಯಾಕೆ ನಾನು ಏನಾದ್ರು ತಪ್ಪು ಮಾಡಿದ್ದೇನೆ, ಏನಾದರೂ ಪ್ರಾಬ್ಲಮ್ ಇದ್ರೆ ನನ್ನ ಕಡೆಯಿಂದ ಹೇಳಿ. ಅದನ್ನ ಬಿಟ್ಟು ಯಾರು ಕೂಡ ಈ ರೀತಿ ಮಾಡಬೇಡಿ. ಯೂಟ್ಯೂಬರ್ಗೆ ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಹೇಳ್ತೇನೆ. ನಾವು ಯೂಟ್ಯೂಬ್ನಲ್ಲಿ ಎಷ್ಟೋ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದೀವಿ, ಏನೋ ಒಂದು ಆಸೆ ಇಟ್ಕೊಂಡು ಆ ಆಸೆಗೆ ನೀವು ಕಲ್ಲು ಹೋಗಿಬೇಡಿ. ಇನ್ನು ನೀವು ನೋಡ್ಕೊಳ್ಳೋದು ವ್ಯೂಸ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟ್ 7 days ವ್ಯೂಸ್ ಟು 30,000 ವ್ಯೂಸ್. ನೋಡ್ಕೊಳ್ಳಿ ಏನಂದ್ರೆ ಯೂಟ್ಯೂಬರ್ಸ್ ಏನು ಒಂದು ಡೇ ವ್ಯೂಸ್ ಎಷ್ಟು ಬರುತ್ತೆ ಅದನ್ನು ಕೂಡ ನಾನು ತೋರಿಸ್ಬಿಡ್ತೀನಿ ನೋಡಿ. ಎಕ್ಸಾಂಪಲ್ ನಾನು ನಿಮಗೆ ಲೈವಲ್ಲಿ ತೋರಿಸ್ಬಿಡ್ತೀನಿ ನೋಡಿ. ಎಲ್ಲ ನಿಮಗೆ ಯಾವುದೋ ಒಂದು ಮುಚ್ಚು ಮರಿಬೇಡ ನೋಡಿ. ನಾನು ಇವತ್ತು ಬೆಳಗ್ಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ. ಆ ವಿಡಿಯೋ 68 ನೋಡಿ, 68 ವ್ಯೂಸ್, 500 ವ್ಯೂಸ್, 772 ವ್ಯೂಸ್, 300 ವ್ಯೂಸ್, 1,000 ವ್ಯೂಸ್. ಮಿನಿಮಮ್ ಬಂದ್ಬಿಟ್ಟು 2ರಿಂದ 3K ವ್ಯೂಸ್ ಬರೋರಿಗೆ ಇವತ್ತು ಎಷ್ಟು ಬರ್ತದೆ ವ್ಯೂಸ್? ಎಷ್ಟು ಬರ್ತದೆ ವ್ಯೂಸ್? 302. ಯಾಕೆ? ನಾನು ಏನಾದ್ರು ತಪ್ಪು ಮಾಡಿದ್ನ? ನನಗೇನಾದ್ರು ತಪ್ಪು ಮಾಡಿದ್ರೆ ಹೇಳಿ. ಅದನ್ನ ಬಿಟ್ಟು ಈ ರೀತಿ ಆಗ್ಬಾರ್ದು. ಅದರಲ್ಲಿ ಯೂಟ್ಯೂಬ್ದಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೋಟಿಫಿಕೇಶನ್ ಜಾಸ್ತಿ ರೆಕಮೆಂಡ್ ಆಗ್ತಾ ಇಲ್ಲ, ನೋಟಿಫಿಕೇಶನ್ ಕಳಿಸ್ತಾ ಇಲ್ಲ. ಯಾಕೆ? ಅವ್ರ ಜೊತೆ ನಾನು ಮೆಸೇಜ್ ಮಾಡೋಕೆ ಅವರೆಲ್ಲ ಅಂತಾರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಬಟನು ಬೆಲ್ ಬಟನ್ ಆನ್ ಮಾಡ್ಕೊಂಡಿಲ್ಲ ಅಂತ. ಎಲ್ಲರೂ ಆನ್ ಮಾಡಿಲ್ಲ. ಎಲ್ಲರೂ ಈಗ 78,000 ಸಬ್ಸ್ಕ್ರೈಬರ್ಸ್, 78,000 ಸಬ್ಸ್ಕ್ರೈಬರ್ಸ್, ಮಿನಿಮಮ್ 1,000 ವ್ಯೂಸ್ ಕೂಡ ಬರ್ತಾ ಇಲ್ಲ. ಮೇನ್ ಇಂಪಾರ್ಟೆಂಟ್ ಯೂಟ್ಯೂಬ್ನಲ್ಲಿ ವ್ಯೂಸ್ ಒಂದು ತುಂಬ ಪ್ರಾಬ್ಲಮ್. ಅದ್ರ ಜೊತೆ ಯೂಟ್ಯೂಬ್ನಲ್ಲಿ ಯಾಡ್ಸ್ ಅನ್ನೋದು ಪ್ಲೇ ಆಗ್ತಾರ. ಯೂಟ್ಯೂಬ್ನಲ್ಲಿ ಜಾಸ್ತಿ ಕೂಡ ದುಡ್ಡು ಆಗ್ತಾರ. ಯೂಟ್ಯೂಬ್ನಿಂದ ಪೇಮೆಂಟ್ ಕೂಡ ಆಗ್ತಾರ. ಪೇಮೆಂಟ್ಗಿಂತ ನನಗೆ ದುಡ್ಡುಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಬರ್ತಾಯಿಲ್ಲ, ರೆಕಮೆಂಡ್ ಆಗ್ತಾಯಿಲ್ಲ, ನನ್ನ ವಿಡಿಯೋ ಸಜೆಷನ್ ಆಗ್ತಾಯಿಲ್ಲ. ಯಾಕೆ? ನಾನು ಏನು ತಪ್ಪು ಮಾಡಿದಿನ? ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ. ನನಗೆ ಈ ರೀತಿ ಬೇಜಾರಾದರೆ ನನಗೆ ಒಬ್ಬರಿಗೆ ಅಲ್ಲ, ಎಲ್ಲ ಯೂಟ್ಯೂಬರ್ಸ್ಗೆ ಆಗ್ತಾಯಿದೆ. ಆ್ಯಕ್ಚುಲಿ ಉಂಟು ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜನ ಈ ಒಂದು ಪ್ರಾಬ್ಲಮ್ ನಡೀತಿದೆ. ಈ ಒಂದು ಪ್ರಾಬ್ಲಮ್ಗೋಸ್ಕರ ನಮ್ಮ ಯೂಟ್ಯೂಬರ್ಸ್ ಎಲ್ಲ ಏನು ಮಾಡಿದ್ರೆ, ಯೂಟ್ಯೂಬ್ನಲ್ಲಿ ಮುಂದೆ ಈ ವಿಡಿಯೋ ಅಪ್ಲೋಡ್ ಮಾಡೋದು ಬೇಡಪ್ಪ ಅಂತ, ಸವಾಸನೆ ಬೇಡ ಅಂತ ಇದ್ದಾರೆ. ನಾನು ಕೂಡ ಮೆಸೇಜ್ ಮಾಡ್ತಾರೆ, ಬ್ರದರ್ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ, ಏನು ನೀವೇ ಈ ರೀತಿ ಹೇಳಿದ್ರೆ ಹೆಂಗೆ? ನಾನು ನಿಮಗೆ ಅನಾಲಿಟಿಕ್ಸೇ ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿ ನಾನು ಏನು ಮುಚ್ಚುಮರೆ ಮಾಡ್ತಾ ಇಲ್ಲ. ಏನಾದರೂ ಮುಚ್ಚುಮರೆ ಇದ್ದರೆ ಹೇಳಿ ನೀವು. ಯಾವ ರೀತಿ ಅನಾಲಿಟಿಕ್ಸ್ ಇದೆ ನೀವೇ ನೋಡ್ಕೊಳ್ಳಿ. ನಾನು ಏನಾದ್ರು ಮುಚ್ಚುಮರೆ ಮಾಡ್ತಾ ಇದ್ದೀನ? ನಾನು ನಿಮಗೆಲ್ಲ ಲೈವಲ್ಲಿ ತೋರಿಸ್ತೇನೆ. ನಾನು ನಿಮಗೆ ಲೈವ್ ಪ್ರೂಫ್ ಏನಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾವುದೊಂದು ಮುಚ್ಚುಮರೆ ಮಾಡ್ತಾರೆ ನನ್ನ ಕಡೆ. ನನ್ನ ಸಬ್ಸ್ಕ್ರೈಬರ್ಸ್ ಮತ್ತೊಮ್ಮೆ ಎಲ್ಲರಿಗೂ ಹೇಳ್ತೀನಿ, ನನ್ನ ಕಡೆ ದಯವಿಟ್ಟು ಯಾರಾದರೂ ನನ್ನ ಕಡೆಯಿಂದ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನಿಮ್ಮದು. ಕೈ ಮುಗಿದು ಕೇಳ್ತೀನಿ. ಆದ ಬಿಟ್ಟು ಯಾರೂ ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಈ ಟೈಮ್ದಲ್ಲಿ ನಿಮ್ಮೊಂದು ಸಪೋರ್ಟ್ ನನಗೆ ತುಂಬ ಬೇಕು. ಈ ಟೈಮ್ದಲ್ಲಿ ನಿಮ್ಮ ಸಪೋರ್ಟ್ ಇದ್ದರೆ ನನ್ನ ಚಾನಲು ಈಗೇನು ನೀವು ಮಾಡ್ತಾ ಬಂದಿದ್ದೀರಿ ಇದೇ ರೀತಿ ಇನ್ನು ಮುಂದೆ ಕೂಡ ಸಪೋರ್ಟ್ ಇರಬೇಕು. ಸಪೋರ್ಟ್ ಇಲ್ಲದ್ರೆ ನಾನು ಮುಂದ್ಗಡೆ ಹೋಗೋಕ್ಕಾಗಲ್ಲ. ಪ್ರತಿಯೊಬ್ಬರು ಹೇಳ್ತೀನಿ. ನಾನು ನಿಮಗೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮಿಂದಲೇ ನಾನಿದ್ದೀನಿ, ನಿಮ್ಮ ಪ್ರೀತಿಯಿಂದಲೇ ನಾನು ಅದೀನಿ, ಇಲ್ಲಿವರೆಗೆ ಬಂದಿದ್ದೀನಿ. ಇಲ್ಲಿವರೆಗೆ ಬರೋದಕ್ಕೆ ಕಾರಣ, ಇಲ್ಲಿವರೆಗೆ ಪುಟ್ಟ ಒಂದು ಗುಡಿಸಲು ಒಂದಿನಿಂದ ಒಂದು ಸ್ವಲ್ಪ ಬೆಳೆದಿದ್ದೀನಿ ಅಂದರೆ ಯಾರಿಂದ? ಅದು ನಿಮ್ಮಿಂದ. ನಿಮ್ಮ ಬಿಟ್ಟರೆ ನಾನು ಯಾರಿಂದ ಯಾರು ಏನೂ ಮಾಡಿಲ್ಲ. ನನಗೆ ಎಲ್ಲ ನೀವೇ ಮಾಡಿದ ಸಪೋರ್ಟ್. ಅದರಲ್ಲಿ ಯೂಟ್ಯೂಬ್ದವ್ರು ಕೂಡ ಈ ರೀತಿ ಒಂದು ಪ್ರಾಬ್ಲಮ್ ನಡೆಸ್ತಾರೆ. ಈ ಪ್ರಾಬ್ಲಮ್ ನಡೆಸ್ತಾ ಇದ್ದಾರೆ ನಮ್ಮಂಥ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ. ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡಿದ್ದಾರೆ ನಿಮಗೆಲ್ಲ? ಎಲ್ಲ ನಮಗೆ ಈ ರೀತಿ ಪ್ರಾಬ್ಲಮ್ ಮಾಡ್ತಾಯಿದ್ದಾರೆ. ಒಂದಾದ ನಂತರ ಒಂದು ಪ್ರಾಬ್ಲಮ್ಮು. ನಾವೇನಾದರೂ ನಮ್ಮ ಕಡೆ ಏನಾದರೂ ತಪ್ಪಿದೆ ಹೇಳಿ. ಇಲ್ಲಪ್ಪ ನೀವು ಯೂಟ್ಯೂಬ್ನಲ್ಲಿ ಬೇಡಪ್ಪ ಅಂದರೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡಿ ಬಿಟ್ಬಿಡಿ. ನೆಮ್ಮದಿಯಿಂದ ಒಂದು ತಾಸು ನೀವು ಒಂದು ನೆಮ್ಮದಿಯಿಂದ ಇರ್ತೀವಿ ಮನೆಯಲ್ಲಿ ಅಂದ್ಬಿಟ್ಟು 2 ವರ್ಷ 3 ವರ್ಷ 4 ವರ್ಷ ಸತತ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ವಿ. ಈ ಟೈಮ್ದಲ್ಲಿ ನೀವು ಈ ರೀತಿ ಮಾಡಿದರೆ ನಮಗೆ ಯಾವ ರೀತಿ ಅನಿಸ್ಬೋದು? ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅರ್ನಿಂಗ್ ಹಿಡಿದು ನನಗೊಬ್ಬನಿಗಲ್ಲ, ಹಿಂದಿ ಯೂಟ್ಯೂಬರ್ಸ್ ನೀವು ನೋಡ್ಕೊಳ್ಬೋದು. ಅರ್ನಿಂಗ್ ಏನಾಗ್ತಿದೆ ನೋಡ್ಕೊಳ್ಳಿ. ಎಷ್ಟು ಅರ್ನಿಂಗ್ ಆಗ್ತಿದೆ? $2 1 ಡೇ $2, $2 ಮಿನಿಮಮ್ $4ರಿಂದ $5 ಆಗೋದು. ಇವಾಗ $2 ಕೂಡ ಆಗ್ತಾಯಿಲ್ಲ. ಯಾಕೆ? ನಾವು ಏನು ಮಾಡಿದ್ದೀವಿ? ನಮ್ಮ ವಿಡಿಯೋ ಯಾಡ್ಸ್ ಯಾಕೆ ಪ್ಲೇ ಮಾಡ್ತಾಯಿಲ್ಲ ನೀವು? ನಮ್ಮ ವಿಡಿಯೋ ರೆಕಮೆಂಡ್ ಯಾಕೆ ಮಾಡ್ತಾಯಿಲ್ಲ?
ನಾವು ಹೇಳಿದವ್ರಿಗೆ ಅರ್ಥ ಆಗುತ್ತೆ ಬಿಡ್ತಾ ಗೊತ್ತಿಲ್ಲ. ನಮ್ಮ ಪ್ರಾಬ್ಲಮ್ ಯಾರ ಮುಂದೆ ಹೇಳ್ಕೋಬೇಕು? ನಮ್ಮ ಪ್ರೀತಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮುಂದೆನೇ ಹೇಳ್ಬೇಕು. ಅಂದ್ಬಿಟ್ರೆ ನಾವು ಬೇರೆದವ್ರು ಯಾರು ಕೂಡ ಹೇಳೋಕ್ಕಾಗಲ್ಲ. ಯಾರಿಗೆ ಶೇರ್ ಮಾಡ್ಕೋಬೇಕು? ಈ ಪ್ರಾಬ್ಲಮ್ ನೋಡಿ ನನಗೆ ಒಂಥರ ಅನಿಸುತ್ತಿದೆ, ನಾನು ಏನಾದರೂ ಒಂದು ಮಿಸ್ಟೇಕ್ ಮಾಡಿದಿನ, ಏನಾದರೂ ಒಂದು ತಪ್ಪು ಮಾಡಿದಿನ ಅಂತ ಅನಿಸುತ್ತಿದೆ. ಏನು ನನಗೆ ಅರ್ಥ ಆಗ್ತಾರ, ಏನು ಮಾಡಬೇಕು ಏನು ಮಾಡಬಾರ್ದು. ಅಲ್ಲಿ ಯಾವ ರೀತಿ ಅನಿಸ್ತಾ ಇದೆ ಅಂದರೆ ತುಂಬ ಇದಾಗ್ತಿದೆ. ನೋಡ್ಕೊಳ್ಳಿ, ವ್ಯೂಸ್ ಯಾವ ರೀತಿ ಡೌನ್ ಆಗ್ತಿದೆ, ಇಂಪ್ರೆಷನ್ ನೋಡ್ಕೊಳ್ಳಿ. ನಾನು ನಿಮಗೆ ತೋರಿಸ್ತೇನೆ ವಿಡಿಯೋ ರೆಕಮೆಂಡ್ ಯಾವ ರೀತಿ ಬರ್ತದೆ ನೋಡಿ. 14% ಬ್ರೌಸರ್ ಪಾಯಿಂಟಲ್ಲಿ ಕೊಡ್ತಾ ಇದ್ದಾರೆ. ನೋಡ್ಕೊಳ್ಳಿ ವ್ಯೂಸ್ ಯಾವ ರೀತಿ ಬರ್ತದೆ, ನೀವು ನೋಡ್ಕೊಳ್ಳಿ. ನಿಮ್ಮ ಮುಂದೇನಿದೆ, ನಾನು ಯಾವುದೂ ಮಾಡ್ತಾಯಿಲ್ಲ. ನೋಡ್ಕೊಳ್ಳಿ ಆಡಿಯನ್ಸನ್ನು ಯಾವ ರೀತಿ ರಿಚ್ ಮಾಡ್ತಾ ಇದ್ದಾರೆ ಅದು ಕೂಡ ನಾನು ತೋರಿಸ್ತಾ ಇರ್ತೀನಿ. ನೋಡ್ಕೊಳ್ಳಿ ಯಾವ ರೀತಿ ರಿಚ್ ಮಾಡ್ತಾ ಇದ್ದಾರೆ ನೋಡಿ, ಎಲ್ಲಿ ರಿಕಮೆಂಡ್ ಮಾಡ್ತಾ ಇದ್ದಾರೆ. ನಾವೇನಾದರೂ ತಪ್ಪು ಮಾಡಿದರೆ ಹೇಳಿ ತಿದ್ಕೋತೀವಿ. ನಾನು ನಿಮಗೆ ಹೇಳ್ಬೇಕಾರೆ ನಾನು ಅರ್ನಿಂಗ್ ತೋರಿಸ್ತೇನೆ ನೋಡಿ. ನಾನು ಎಕ್ಸಾಂಪಲ್ ಬಂದ್ಬಿಟ್ಟು ಫೆಬ್ರವರಿ ಮಂತಲ್ಲಿ ನನಗೆ ಅರ್ನಿಂಗ್ ಆಗಿ ಎಷ್ಟಾಗಿದೆ ಹೇಳ್ಬೇಕಾರೆ $52. ಪ್ರತಿ ತಿಂಗಳು ಮಿನಿಮಮ್ ಬಂದ್ಬಿಟ್ಟು $150 ಇಲ್ಲಂದ್ರೆ $200 ನಾನು ಅರ್ನಿಂಗ್ ಮಾಡ್ತಾಯಿದ್ದೆ. ಈಗ ಕೇವಲ $50, ಓನ್ಲಿ $50. $50 ಅಂದರೆ ನನಗೆ ಇಂಟರ್ನೆಟ್ ಖರ್ಚಾಗಲ್ಲ. ಇಂಟರ್ನೆಟ್ ಒಂದು ವಿಡಿಯೋ ಮಿನಿಮಮ್ ಬಂದ್ಬಿಟ್ಟು 3ರಿಂದ 4ರಿಂದ 5 GB ವರೆಗೆ ವಿಡಿಯೋ ಇರುತ್ತೆ. ಒಂದೊಂದು 5 GB ವರೆಗೆ ವಿಡಿಯೋ ಇರುತ್ತೆ. 5 GB ವಿಡಿಯೋ ಅಂದರೆ ಎಷ್ಟಾಗುತ್ತೆ? 19 ಎಷ್ಟಾಗುತ್ತೆ? ನೀವೇ ಹೇಳಿ ಎಷ್ಟಾಗುತ್ತೆ? ನಮ್ಮ ಕಡೆಯಿಂದ ನೋಡಿ ವಾಚ್ ಪೇಜ್ ಅರ್ನಿಂಗ್ ಇದೆಲ್ಲ ವಾಚ್ ಪೇಜ್ ಅರ್ನಿಂಗೇ ನೋಡ್ಕೊ ಯಾವ ರೀತಿ ಬರ್ತದೆ. ನೀವೇ ನೋಡಿ. ಇದರಲ್ಲಿ ನಾನು ಏನಾದರೂ ತೋರಿಸ್ತಾನೆ ಸುಮ್ಮನೆ ನೋಡ್ಕೊಳ್ಳಿ. $1 $2 ಯಾಕೆ? ವ್ಯೂಸ್ ಕೂಡ ನೀವು ನೋಡ್ಕೊಳ್ಳಿ, ವ್ಯೂಸ್ ಕೂಡ ಬರ್ತಾಯಿಲ್ಲ, ಚೆನ್ನಾಗಿ ವ್ಯೂಸ್ ಬರ್ತಾಯಿಲ್ಲ. ಏನು ಮಾಡೋದು? ನನಗೆ ಇದರಿಂದ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್, ನಾನೇ ನಮ್ಮ ನ್ಯೂ ಯೂಟ್ಯೂಬರ್ಸ್ಗೆ ಏನಂತ ಹೇಳ್ಬೇಕು? ನನಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. 72,000 ಸಬ್ಸ್ಕ್ರೈಬರ್ಸ್ ಪಡೆದಿದ್ದೀನಿ. ಈಗ ನಮ್ಮ ನ್ಯೂ ಯೂಟ್ಯೂಬರ್ಸ್ ನಾನೇ ಏನಂತ ಅವ್ರಿಗೆ ಮೋಟಿವೇಶನ್ ಮಾಡಬೇಕು? ಆ್ಯಕ್ಚುಲಿ ಎಲ್ಲರಿಗೂ ನಾನು ಮೋಟಿವೇಶನ್ ಕೊಡ್ತೀನಿ, ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಮೋಟಿವೇಶನ್ ಕೊಡ್ತೀನಿ. ಆದರೆ ಬಟ್ ನಾನೇ ಇವತ್ತು ಈ ಒಂದು ವಿಡಿಯೋ ಹೇಳೋದ್ರಿಂದ ನಿಮಗೆ ಎಲ್ಲರಿಗೂ ಒಂದು ಡಿಮೋಟಿವೇಶನ್ ಆಗುತ್ತೆ, ಬೇಜಾರಾಗುತ್ತೆ. ಎಲ್ಲ ಈ ಕನ್ನಡ ಟೆಕ್ ಟಿಪ್ಸ್ ಅನ್ನೋದು ಎಲ್ಲರಿಗೂ ಮೋಟಿವೇಶನ್ ಮಾಡೋ ವಿಡಿಯೋ ಮಾಡ್ತೀನಿ ಓನ್ಲಿ. ಆದರೆ ಬಟ್ ನನ್ನ ಚಾನಲಲ್ಲಿ ಈಗ ಡಿಮೋಟಿವೇಶನ್ ಆಗ್ತಾ ಇದಲ್ಲ. ಯೂಟ್ಯೂಬ್ ಕ್ರಿಯೇಟ್ ಮಾಡಬಾರ್ದು ಆ ರೀತಿ ಅನಿಸ್ತಾ ಇದೆ ನಿಮಗೆಲ್ಲರಿಗೂ. ಈಗ ನಾನು ಹೇಳ್ತೀನಿ, ಯೂಟ್ಯೂಬ್ನಲ್ಲಿ ಈ ರೀತಿ ಪ್ರಾಬ್ಲಮ್ ಆದರೆ ಯೂಟ್ಯೂಬರ್ಸ್ ತುಂಬ ಕಷ್ಟ ಆಗುತ್ತೆ. ಯೂಟ್ಯೂಬ್ದವರಿಂದ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೋ ಬಿಡ್ತಾರೋ ನನಗೂ ಕೂಡ ಗೊತ್ತಿಲ್ಲ. ಈ ಪ್ರಾಬ್ಲಮ್ಗೆ ಸಾಲ್ವ್ ಅನ್ನೋದು ಏನಿಲ್ಲ, ನಾವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದು ಅಷ್ಟೇ. ಅದನ್ನ ಬಿಟ್ಟರೆ ನಾವು ಏನು ಮಾಡೋಕ್ಕಾಗಲ್ಲ. ಅವ್ರ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗೋಕ್ಕಾಗಲ್ಲ. ನಮ್ಮ ಮದುವೆಗೆ ಅಷ್ಟು ನಾವು ಬೆಳೆದಿಲ್ಲ. ಇರೋದು ಎಲ್ಲಿ 70,000 ಸಬ್ಸ್ಕ್ರೈಬರ್, 70,000 ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು. ಏನು ತುಂಬ ಇದು ಅನಿಸ್ತೈತೆ. ಯಾಕಂದ್ರೆ ನಾವೇ ಈ ರೀತಿ ಮಾಡ್ತಾ ಇದ್ರೆ ನಮ್ಮ ನ್ಯೂ ಯೂಟ್ಯೂಬರ್ಸ್ ಪಾಪ ಅವ್ರಿಗೇನು ಅನಿಸಿರ್ಬೇಕು ಅವ್ರ ಮನಸ್ಸಿಗೆ. ನಮಗೆಲ್ಲ ನಮ್ಮ ನ್ಯೂ ಯೂಟ್ಯೂಬರ್ಸ್ ಹೇಳ್ತೀನಿ, ದಯವಿಟ್ಟು ಬಿಡಕ್ಕೆ ಹೋಗ್ಬಿಡಿ ಯೂಟ್ಯೂಬ್ ವಿಡಿಯೋ ಮಾಡಿ. ಇದು ಕೆಲವೊಂದಷ್ಟು ಯೂಟ್ಯೂಬರ್ಸ್ ಮೇಲೆ ಈ ರೀತಿ ಒಂದು ಪ್ರಾಬ್ಲಮ್ ನಡೀತಾ ಇದೆ. ನಿಮಗೆ ಒಳ್ಳೇದಾಗುತ್ತೆ, ನೀವು ಮಾಡಿ, ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡಿ. ಮೊದಲನೇ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ ನಾನು ನಿಮಗೆ. ನೀವು ನೋಡಿದ್ರಲ್ಲ ಏನಿದೆ ಹೇಳಿ, ನೀವೇ ಯೂಟ್ಯೂಬರ್ಸು ಎಲ್ಲರೂ ಅಂತಿರ್ತಾರೆ. ಏನಿದೆ ಹೇಳಿ, ನಮಗೆ ತುಂಬ ಕಷ್ಟ ಈ ರೀತಿ ಆಗ್ತಾಯಿದ್ರೆ. 1 ಮಂತ್ ಪೇಮೆಂಟ್, ಪ್ರತಿ ತಿಂಗಳು ಬರುವಂಥ ಪೇಮೆಂಟ್ 1 ಮಂತಲ್ಲಿ ಪೇಮೆಂಟ್ ಆಗಿದೆ. ಅಚ್ಚಿ ಮಂತ್ ಕಡೆ ಪೇಮೆಂಟ್ ಆಗಿಲ್ಲ. ಯಾಕೆ? ನಾನು ಏನಾದ್ರು ತಪ್ಪು ಮಾಡಿದ್ದೀನ? ಕಷ್ಟಪಡ್ತಾ ಇದ್ದೀನಿ. ಮೈಯಲ್ಲಿ ಹುಷಾರಿಲ್ಲ, ಒಮ್ಮೆ ವಿಡಿಯೋ ಅಪ್ಲೋಡ್ ಮಾಡಿದ್ರಲ್ಲ. ಈ ರೀತಿ ಒಂದು ಮಂತ್ಗೆ $50 ಅಂದರೆ ಎಷ್ಟಾಯ್ತು? $50 ಎಷ್ಟಾಯಿತು? ಒಂದು 4,000 ಆಗಿರ್ಬೋದು. 4,000 ಮೇಲ್ಗಡೆ. ಇಂಡಿಯನ್ ಕರೆನ್ಸಿ ರೇಟ್ ಆಗುತ್ತೆ ನೋಡಿ, 4,000 ಮೇಲ್ಗಡೆ. $4,000 ಒಂದು ತಿಂಗಳು. 2 ವರ್ಷ 3 ವರ್ಷ ಕಷ್ಟಪಟ್ಟಿದ್ವಿ, ತುಂಬ ಕಷ್ಟಪಟ್ಟಿದ್ವಿ ನಾವು. ಆವಾಗ ಏನೂ ಇರಲಿಲ್ಲ. ಆವಾಗ ಕಷ್ಟಪಟ್ಟು ನಮಗೆ ಇವನು ಅನಿಸುತ್ತೆ ಏನೂ ಇಲ್ಲ ಬಿಡ ಅಂತ ಅನಿಸುತ್ತೆ. ಆದರೆ ಬಟ್ ಈಗ ಎಲ್ಲ ಇದೆ, ಬರುವತ್ತೆ. ಯಾಕೆ? ನಮ್ಮ ಕಡೆ ಏನು ತಪ್ಪಿದ್ರೆ ಎಲ್ಲ ನೀವು ನಮ್ಗೆ ತಿಳಿಸಿ. ಅದನ್ನ ಬಿಟ್ಟು ಈ ರೀತಿ ಮಾಡೋಕ್ಕೋ, ದಯವಿಟ್ಟು ಈ ರೀತಿ ಮಾಡೋದನ್ನ ನನಗೆ ಕೂಡ ಇದು ಲಾಸ್ಟ್ ವಿಡಿಯೋ ಅನಿಸುತ್ತೆ. ವಿಡಿಯೋ ಮಾಡಬಾರ್ದು ಅನಿಸುತ್ತೆ ಆ್ಯಕ್ಚುಲಿ. ದಯವಿಟ್ಟು ಪ್ರತಿಯೊಬ್ಬರ ಜೊತೆ ಇರಲಿ. ನಾನು ದುಡ್ಡುಗೋಸ್ಕರ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ತಾಯಿಲ್ಲ, ಅದೇನಿಲ್ಲ. ಯೂಟ್ಯೂಬ್ನಲ್ಲಿ ನಾನು ದುಡ್ಡು ಅನ್ನೋದು ಯಾವ ಕಾರಣಕ್ಕೋಸ್ಕರ ನಾನು ನಿಮಗೆ ಎಲ್ಲರಿಗೂ ಹೇಳ್ತೀನಿ, ದುಡ್ಡು ಅನ್ನೋದು ನನ್ನ ಫ್ಯಾಮ್ಲಿ ನಡೆಯೋದಕ್ಕೆ ಮಾತ್ರ. ನನ್ನ ಫ್ಯಾಮ್ಲಿ ಇದನ್ನ ಆಗ್ಬೇಕು, ಫ್ಯಾಮ್ಲಿ ಮೇಂಟೈನ್ ಮಾಡಬೇಕು.
ಈ ರೀತಿ ಆದರೆ ಫ್ಯಾಮಿಲಿ ಯಾವ ರೀತಿ ಮೇಂಟೈನ್ ಮಾಡೋದು? ತುಂಬ ಕಷ್ಟ ಆಗುತ್ತೆ. ಯಾರ ಮುಂದೆ ಹೇಳೋದು? ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಮುಂದೆ ಹೇಳೋದು. ಇಷ್ಟು ಸಖೆಯಲ್ಲಿ ಇಷ್ಟು ಬೆವರು ಬರ್ತಾಯಿದೆ, ಇಷ್ಟು ಇದರಲ್ಲೇ ಮಾಡ್ತಾಯಿದ್ದೀನಿ ವಿಡಿಯೋ ಅಂದರೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಅದನ್ನ ಬಿಟ್ಟು ನಾನು ಇನ್ನೊಬ್ರಿಗೆ ಫೇಕ್ ಯಾವುದಾದ್ರು ಒಂದು ಫೇಕ್ ಕಂಟೆಂಟ್ ಫೇಕ್ ಕಂಟೆಂಟ್ ಕೊಟ್ಟರೆ ಎಲ್ಲೇ ಇರ್ತಿದೆ. ಫೇಕ್ ಕಂಟೆಂಟ್ ಕೊಟ್ಟು 1 ಲಕ್ಷ 2 ಲಕ್ಷ ವ್ಯೂಸ್ ಪಡ್ಕೊಂಡು 1 ಮಿಲಿಯನ್ ಗತೆ ಸಬ್ಸ್ಕ್ರೈಬರ್ಸ್ ಪಡ್ಕೊಳ್ಳೋದಿದ್ದಾರೆ. ಆ ರೀತಿ ನಮಗೆ ಬೇಡ. ನಾವು ಏನೇ ಮಾಡಲಿ ಜೆನ್ಯೂನ್ ಆಗಿರ್ಬೇಕು. ಎಲ್ಲರಂಗೆ ಆ ಒಂದು ಅಪ್ಲಿಕೇಶನ್ ಈ ಒಂದು ಅಪ್ಲಿಕೇಶನ್ ಎಲ್ಲ ನಾನು ಪ್ರಮೋಟ್ ಮಾಡ್ಬೋದಾಯಿತು, ಮಾಡಲಿಲ್ಲ. ಪ್ರಮೋಷನ್ ಮಾಡಿದ್ರೆ ಎಷ್ಟೋ ದುಡ್ಡು ಕೊಡ್ತಾರೆ. ಒಂದು ವಿಡಿಯೋ 50,000 30,000 ಅವರಿಗೆ. ನಾವು ಯಾವುದು ಒರಿಜಿನಲ್ ಆ ರೀತಿ ಮಾಡಿ ವಿಡಿಯೋ ಮಾಡ್ತೀವಿ. ನನ್ನ 10 ಮಂತಲ್ಲೇ ಪ್ರಮೋಷನ್ ಇದ್ದು ಪ್ರಮೋಷನ್ ಯಾವುದು ಕೂಡ ಮಾಡಿಲ್ಲ ನಾನು. ಯಾಕೆ? ನನ್ನ ಪೇಮೆಂಟ್ ಆಗಲಿಲ್ಲ, ನಡೀತೆ. ಆದರೆ ಬಟ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾವುದೇ ರೀತಿ ಮೋಸ ಮಾಡ್ಬೋದು. ಅವ್ರ ಪ್ರೀತಿ ಗಳಿಸ್ಕೊಂಡಿನಿ, ಆ ಪ್ರೀತಿ ನಾನು ಯಾವುದೇ ಕಾರಣಕ್ಕೂ ದ್ರೋಹ ಮಾಡಬಾರ್ದಂತ. ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ತುಂಬ ಕಷ್ಟ ಆಗುತ್ತೆ. ಇಷ್ಟೋ ತನಕ ನಾನು ಮಾತಾಡಿದ್ದು ನನ್ನೊಂದು ದುಃಖದ ಮಾತಿದು. ಇರಲಿ, ಎಲ್ಲ ನಮ್ಮ ಕನ್ನಡ ಟೆಕ್ ಇಟ್ಸ್ ಮೆಂಬರ್ಸ್ಗೆ ಜಾಸ್ತಿ ಲೆಂತ್ ಆಯಿತು ವಿಡಿಯೋ. ಇರಲಿ, ಅಡ್ಜಸ್ಟ್ ಮಾಡೋಣ. ಇನ್ನು ಮುಂದೆ ನಾನು ಲಾಸ್ಟ್ ವಿಡಿಯೋ ಅಂತ ಹಾಕಿರ್ತೀನಿ ತಮ್ಮನೇಲು. ಆದ್ರೆ ಬಟ್ ವಿಡಿಯೋ ಇನ್ನು ಮುಂದೆ ಅಪ್ಲೋಡ್ ಮಾಡ್ತೀನಿ, ಬಿಡಲ್ಲ. ಏನೇ ಆದರೂ ಕೂಡ ಬಿಡಲ್ಲ. ಅವಾಗೇ ಅಂದರೆ ಮೊದಲಿದ್ದಾಗ ಎಷ್ಟೋ ಕಷ್ಟ ಇದ್ದಾವೆ, ಅವಾಗ ನಾನು ಭಯಪಟ್ಟಿಲ್ಲ. ಇವಾಗ ಇಷ್ಟು ಕಷ್ಟ ಇದ್ದರೆ ಭಯಪಡ್ತೇನೆ? ಯಾವುದೇ ಕಾರಣಕ್ಕೂ ಭಯಪಡಲ್ಲ. ಯಾಕಂದ್ರೆ ನಾನು ಹಿಂದ್ಗಡೆ ಇರೋದೆಲ್ಲ ನಾನು ನಮ್ಮ ಇಡೀ ಕರ್ನಾಟಕ ಜನ ಪ್ರೀತಿ ಇದೆ, ಕರ್ನಾಟಕ ಜನ ಇದ್ದಾರೆ. ಅವ್ರು ಯಾವತ್ತೂ ಕೈ ಬಿಡಲ್ಲ ಅಂತ ನಂಬಿದ್ದೀನಿ ಅಂತ ಹೇಳ್ತಾ ಈ ಒಂದು ಮುಗಿಸ್ತೇನೆ. ಈ ಒಂದು ಮುಗಿಸಿ ಮುಂಚೆ ಪ್ರತಿಭಾ ಮೆಂಬರ್ಸ್ ಎಲ್ಲ ಜೀವನದಿಂದ ಮಾತ್ರ ಮತ್ತೆ ಅನ್ಸುತ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.